ಧಾರಾಕಾರ ಮಳೆಯಿಂದಾಗಿ ತಾತ್ಕಾಲಿಕ ರಸ್ತೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇದೆಲ್ಲಿ? ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟ ಅಲ್ಲಾಗಿರುವಂತ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 766E 766E ನಲ್ಲಿ ನಡೆದಿರುವ ಘಟನೆ. ದೇವಿಮನೆ ಘಟ್ಟ ಆ ಪ್ರದೇಶದಲ್ಲಿ ಕಳೆದ 1 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗ್ತಾ ಇತ್ತು. ರಾಷ್ಟ್ರೀಯ ಹೆದ್ದಾರಿ ಬಳಿನೇ ಒಂದು ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಲಾಗಿತ್ತು. ಭಾರಿ ಮಳೆಯಿಂದಾಗಿ ಕೊಚ್ಚೋಗಿದೆ ತಾತ್ಕಾಲಿಕ ರಸ್ತೆ. ಹೆದ್ದಾರಿ ಸಂಪರ್ಕ ಸಂಪೂರ್ಣ ಕಡಿತ ಆಗಿದ್ದು ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಬ್ಯಾರಿಕೇಡ್ ಹಾಕಿ ಹೆದ್ದಾರಿ ಬಂದ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡದಂತೆ ಜಿಲ್ಲಾಧಿಕಾರಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಕೇರಳದಲ್ಲಿ ಒಂದು ಘಟನೆ ನಡೆದಿದೆ, ನಿಮ್ಗೆ ಗೊತ್ತಿರ್ಬೋದು. ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕೊಚ್ಕೊಂಡು ಹೋಗಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಏನದು ಕ್ವಾಲಿಟಿ ಅದ್ರ ಬಗ್ಗೆ ಈಗ ಪ್ರಶ್ನೆಯನ್ನು ಎತ್ತೋ ಹಾಗಾಗಿದೆ. ಬಹಳಷ್ಟು ಕಡೆ ಈ ಥರದ ಘಟನೆಗಳು ಮೇಲಿನ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ ಎಲ್ಲ ಕೇಳಿ ಬರ್ತಾ ಇದೆ. ನ್ಯಾಷನಲ್ ಹೈವೇಸು ಭಾಳ ಕ್ವಿಕ್ ಆಗಿ ಆಗ್ತಾ ಇದೆ, ಸ್ಪೀಡಾಗಿ ಆಗ್ತಾ ಇದೆ, ಗುಡ್. ಆದರೆ ಕ್ವಾಲಿಟಿ ವಿಚಾರ ಬಂದಾಗ ಯಾಕೆ ಇವ್ರು ಕಾಂಪ್ರಮೈಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಈಗ ಜನ ಮಾಡೋದಕ್ಕೆ ಶುರುವಾಗಿದೆ. ಈಗ ಏನಾಗಿದೆ, ಈಗ ಇದೇ ರೀತಿಯಾಗಿ ಉತ್ತರ ಕನ್ನಡದ ಬಳಿ ಒಂದು ರಸ್ತೆ ಕಿತ್ಕೊಂಡು ಹೋಗಿದೆ. ಬಟ್ ಏನಂದ್ರೆ ತಾತ್ಕಾಲಿಕ ರಸ್ತೆ, ಅದು ಜನ ಬಳಸ್ತಾ ಇದ್ದಂಥ ರಸ್ತೆ. ಈಗ ರಸ್ತೆ ಇಲ್ಲದೆ ಇರುವಂಥದ್ದು ಹೆದ್ದಾರಿ ಕಡಿತ ಆಗೋದಕ್ಕೆ ಕಾರಣ ಆಗಿದೆ.